ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕರ ಅಸಮಾಧಾನ ಸ್ಫೋಟ ಆಗಿದೆ. ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ಕೈತಪ್ಪಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಬೆಂಬಲಿಗರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕೊಡದ ಹಿನ್ನೆಲೆಯಲ್ಲಿ ಬೇಸರಗೊಂಡು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಬಂಗಾರಪೇಟೆಯ ಎಸ್ಸಿ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನ ಹರೀಶ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಕಾಂಗ್ರೆಸ್ ನುಂಗಲಾರದಂತಹ ತುಪ್ಪ. ಜೊತೆಗೆ ಡಿ.ಕೆ. ಶಿವಕುಮಾರ್ ಹೆಂಗೆ ಇದನ್ನೆಲ್ಲವನ್ನು ಕೂಡ ಸಂಭಾಳಿಸ್ಕೊಂಡು ಹೋಗ್ತಾರೆ. ಬಂಗಾರಪೇಟೆಯ ಶಾಸಕ ನಾರಾಯಣ ಸ್ವಾಮಿ ಪ್ರಬಲವಾದಂಥ ಆಕಾಂಕ್ಷೆ. ಸಂಭಾವ್ಯರ ಪಟ್ಟಿಯಲ್ಲಿ ಮೊದಲ ಲಿಸ್ಟ್ನಲ್ಲಿ ಅವ್ರ ಹೆಸರಿತ್ತು. ಅಂದರೆ ಸಂಭಾವ್ಯ. ಡೆಲ್ಲಿ ಕೂಡ ಹೋಗಿದ್ರು ಅವರು. ಮುಖ್ಯಮಂತ್ರಿ ಈ ಹಿಂದೆ ಸಿದ್ದರಾಮಯ್ಯನವರ ಹಿಂದೆನೇ ಇರ್ತಿದ್ರು, ಅವ್ರು ಕಾಣಿಸ್ಕೊಳ್ತಿದ್ರು ಯಾವಾಗಲೂ ಕೂಡ. ಭಾಳ ಆಪ್ತರು. ಆದರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಈಗ ಎಸ್ಸಿ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನ ಹರೀಶ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಶಾಸಕರು ನಾರಾಯಣ ಸ್ವಾಮಿ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷ ಧರ್ಮಸೇನಾ ಅವರಿಗೆ ಪತ್ರ ಬರೆದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ತಮ್ಮ ನೋವನ್ನು ಹೊರಹಾಕಿದ್ದಾರೆ. ನಾರಾಯಣ ಸ್ವಾಮಿ ಅವರಿಗೆ ಅವಕಾಶ ಸಿಗಬೇಕಾಗಿತ್ತು, ಕೊಟ್ಟಿಲ್ಲ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪಾಠವನ್ನು ಕಲಿಸ್ತೀವಿ ಅಂಥೇಳಿ ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನು ಎರಡನೇ ಬಾರಿಗೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಿಂದ ನಮ್ಮೆಲ್ಲರ ಬಲಗೈ ಸಮುದಾಯದ ನಾಯಕರು 3 ಬಾರಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಶೀಲರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಣ್ಣವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟು ಮಂತ್ರಿಯನ್ನಾಗಿ ಮಾಡ್ತಾರೆ ಅಂತೇಳಿ ನಾವೆಲ್ಲ ಬಲಗೈ ಸಮುದಾಯದ ಮುಖಂಡರು ಸಹ ನಾವು ನಂಬ್ಕೊಂಡಿದ್ವಿ. ಆದರೆ ಇವತ್ತು ಈ ನಮ್ಮ ಸರ್ಕಾರ ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ತಕ್ಕಂಥ ಇವತ್ತು ನಮ್ಮ ಎಸ್.ಎನ್. ನಾರಾಯಣಸ್ವಾಮಣ್ಣ ಅವರಿಗೆ ಇವತ್ತು ಸಚಿವ ಸ್ಥಾನ ಕೊಡೋದ್ರಲ್ಲಿ ಇವತ್ತು ಮೀನಾಮೇಷವನ್ನು ಮಾಡಿ ಇವತ್ತು ನಮ್ಮ ಜಿಲ್ಲೆಯನ್ನು ಕಡೆಗಣಿಸ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಬಲಗೈ ಸಮುದಾಯವನ್ನು ಕಡೆಗಣಿಸಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಂಗಾರಪೇಟೆಯ ಎಸ್ಸಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಹರೀಶ್ ಆದ ನಾನು ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಎಸ್ಸಿ ಸಮುದಾಯವನ್ನ ಬಲಗೈ ಸಮುದಾಯವನ್ನ ಕಡೆಗಣಿಸಿದೆ. ಆ ಒಂದು ಕಾರಣಕ್ಕಾಗಿ ನೋಡಿ, ಈಗ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿ ರಾಜೀನಾಮೆಯ ಒಂದು ಸರಣಿ ಮುಂದುವರೆದಿದೆ. ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಹರೀಶ್ ಅವರು ರಿಸೈನ್ ಮಾಡಿದ್ದಾರೆ. ಅಂದರೆ ನಮ್ಮ ಸಮುದಾಯವನ್ನು ಕಾಂಗ್ರೆಸ್ಸು ಸರ್ಕಾರ ಕಡೆಗಣಿಸಿದೆ, ನಮ್ಮ ಸಮುದಾಯವನ್ನು ಪದೇ ಪದೇ ಮೂಲೆಗೂ ಮಾಡ್ತಿದ್ದಾರೆ ಅಂಥೇಳಿ ಆರೋಪಿಸಿದ್ದಾರೆ.